ವೆಲ್ಕಮ್ ಟು ದಿ ಡಿಬೇಟ್. ಇಂದು ನಾವು ಚರ್ಚೆಗಾಗಿ ಆಯ್ದುಕೊಂಡಿರುವ ಕೃತಿ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಸಂಧ್ಯಾ ವಂದನೆಯ ಅಂತರಂಗ ಸಂಪುಟ 2. ಈ ಮಹತ್ವದ ಗ್ರಂಥದಲ್ಲಿ ಬರುವ ವ್ಯಾಪಕವಾದ ಗಾಯತ್ರ್ಯರ್ಥ ಎಂಬ ಅಧ್ಯಾಯ ನಮ್ಮ ಇಂದಿನ ಕೇಂದ್ರವಸ್ತು. ಹೌದು, ಗಾಯತ್ರಿ ಮಂತ್ರ ಅಂದ್ರೆ ಕೇವಲ ಜಪ ಮಾಡುವ ಕೆಲವು ಸಾಲುಗಳಲ್ಲ ಎನ್ನುವುದು ನಮ್ಗೆಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಈ ಗ್ರಂಥ ಆ ಮಂತ್ರವನ್ನು ಹೇಗೆ ವಿಶ್ಲೇಷಿಸುತ್ತದೆ ಎನ್ನುವುದು ಬಹಳ ಮುಖ್ಯವಾದ ಪ್ರಶ್ನೆ. ಖಂಡಿತ. ಈ ಕೃತಿಯು ಗಾಯತ್ರಿ ಮಂತ್ರದ ಮೂಲಕ ಭಗವಂತನ ಬ್ರಹ್ಮಾಂಡದ ಮೇಲಿನ ಭೌತಿಕ ಮತ್ತು ಕಾಲಿಕ ನಿಯಂತ್ರಣವನ್ನು ಅಂದ್ರೆ ಆತನ ವಿಶ್ವವ್ಯಾಪಿ ಸ್ವರೂಪವನ್ನು ಎತ್ತಿ ತೋರಿಸುತ್ತದೆಯೋ ಅಥವಾ ಪ್ರತಿಯೊಬ್ಬ ಜೀವಿಯ ಆಂತರಿಕ ಬುದ್ಧಿ ಪ್ರಚೋದನೆ ಹಾಗೂ ಅಂತರಂಗದ ನಿಯಂತ್ರಣವನ್ನು ಪ್ರಧಾನವಾಗಿ ಪ್ರತಿಪಾದಿಸುತ್ತದೆಯೋ ನಮ್ಮ ಇಂದಿನ ಚರ್ಚೆ ಇದರ ಸುತ್ತಲೇ ಇರುತ್ತದೆ. ನಾನು ಆ ಜೀವಿಯ ಆಂತರಿಕ ಜ್ಞಾನ ಮತ್ತು ಬುದ್ಧಿಯ ಪ್ರಚೋದನೆಯೇ ಈ ಮಂತ್ರಾರ್ಥದ ಮೂಲ ಉದ್ದೇಶ ಹಾಗೂ ಈ ಗ್ರಂಥದ ಪ್ರಧಾನ ಹೂರಣ ಎಂಬ ನಿಲುವನ್ನು ಮಂಡಿಸುತ್ತೇನೆ. ಮತ್ತು ನನ್ನ ನಿಲುವು ಇದಕ್ಕೆ ಭಿನ್ನವಾಗಿದೆ. ಈ ಗ್ರಂಥವನ್ನು ಆಳವಾಗಿ ಓದಿದಾಗ ನನಗೆ ಸ್ಪಷ್ಟವಾಗುವುದೇನೆಂದ್ರೆ, ಭಗವಂತನ ಸರ್ವವ್ಯಾಪಿತ್ವ, ಭೌತಿಕ ನಿಯಂತ್ರಣ ಮತ್ತು ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳೇ ಗಾಯತ್ರಿಯ ಪ್ರಧಾನ ಒತ್ತು. ಮನುಷ್ಯನ ಬುದ್ಧಿ ಆ ಬೃಹತ್ ಆಡಳಿತದ ಒಂದು ಸಣ್ಣ ಭಾಗವಷ್ಟೇ ಎಂಬುದನ್ನು ಈ ಕೃತಿ ಅನಾವರಣಗೊಳಿಸುತ್ತದೆ. ಹಾಗಾದರೆ ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಗ್ರಂಥದಲ್ಲಿ ಧಿಯೋ ಯೋನಃ ಪ್ರಚೋದಯಾತ್ ಎಂಬ ಪದಕ್ಕೆ ನೀಡಿರುವ ಅತ್ಯಂತ ವಿಸ್ತಾರವಾದ ವಿವರಣೆಯನ್ನು ನಾವು ಮೊದಲು ಗಮನಿಸಬೇಕು. ನಾವು ಪ್ರತಿದಿನ ಗಾಯತ್ರಿ ಜಪ ಮಾಡುವಾಗ ಕೇವಲ ಸೂರ್ಯನನ್ನು ನೋಡಿಕೊಂಡು ಭೌತಿಕ ಪ್ರಪಂಚದ ಬಗ್ಗೆ ಯೋಚಿಸುತ್ತೇವೆಯೋ? ಖಂಡಿತ ಇಲ್ಲ. ನಮ್ಮ ಒಳಗಿನ ಅಜ್ಞಾನದ ಕತ್ತಲೆ ಸರಿಯಲಿ, ನಮಗೆ ಸರಿಯಾದ ಮಾರ್ಗದಲ್ಲಿ ನಡೆಯಲು ಬುದ್ಧಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇವಲ್ವಾ? ಗ್ರಂಥಕಾರರು ಈ ಆಂತರಿಕ ತವಕಕ್ಕೆ ಹೆಚ್ಚು ಸ್ಪಂದಿಸಿದ್ದಾರೆ. ಭಗವಂತನು ಪ್ರತಿಯೊಂದು ಚೇತನಕ್ಕೂ ಅಂದ್ರೆ ಲಕ್ಷ್ಮೀದೇವಿಯಿಂದ ಹಿಡಿದು ರುಜುಜೀವಿಗಳು, ದೇವತೆಗಳು, ಮನುಷ್ಯರು ಮತ್ತು ಅಸುರರಿಗೂ ಸಹ ಅವರವರ ಮೂಲ ಸ್ವಭಾವಕ್ಕೆ ತಕ್ಕಂತೆ ಬುದ್ಧಿಯನ್ನು ಪ್ರೋತ್ಸಾಹಿಸುತ್ತಾನೆ ಎನ್ನುವುದೇ ಮಂತ್ರದ ಅಂತಿಮ ಗುರಿ. ಇಲ್ಲಿ ಗಮನಿಸಬೇಕಾದ ರೋಚಕ ಸಂಗತಿಯೆಂದ್ರೆ, ದೇವತೆಗಳಿಗೆ ರಕ್ಷಣೆಯ ಬುದ್ಧಿಯನ್ನು ನೀಡುವುದು ಮಾತ್ರವಲ್ಲ, ಅಸುರರಿಗೆ ಅಪಜಯವನ್ನು ನೀಡಲು ಅವರಲ್ಲಿ ಕೆಟ್ಟ ಬುದ್ಧಿಯನ್ನು ತಾನೇ ಪ್ರೋತ್ಸಾಹಿಸಿ ಅವರನ್ನು ಪರಾಭವಗೊಳಿಸುವುದು ಕೂಡ ಭಗವಂತನ ಆಂತರಿಕ ನಿಯಂತ್ರಣವೇ ಆಗಿದೆ. ಜೀವಿಗಳಿಗೆ ಜ್ಞಾನ, ಭಕ್ತಿ ನೀಡುವುದು, ಅವರ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವುದು, ಈ ಅಂತರಂಗದ ಸೂಕ್ಷ್ಮತೆಯೇ ಗ್ರಂಥದ ಜೀವನಾಡಿ. ನೀವು ಹೇಳುವ ಆ ಬುದ್ಧಿಯ ಪ್ರಚೋದನೆಯ ಆಯಾಮವನ್ನು ಗ್ರಂಥ ಉಲ್ಲೇಖಿಸಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ನಾವು ಅಧ್ಯಾಯದ ಶೀರ್ಷಿಕೆಯನ್ನೇ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಬೇಕು. ವ್ಯಾಪಕವಾದ ಗಾಯತ್ರ್ಯರ್ಥ. ಇಲ್ಲಿ ವ್ಯಾಪಕತೆ ಎನ್ನುವುದು ಕೇವಲ ಮನುಷ್ಯನ ಮನಸ್ಸಿನೊಳಗಿನ ಅಥವಾ ಬುದ್ಧಿಯ ಪ್ರಕ್ರಿಯೆಯಲ್ಲ. ಗ್ರಂಥದಲ್ಲಿ ತತ್ ಮತ್ತು ಓಂಕಾರದ ವಿವರಣೆಯನ್ನು ನೀವು ನೋಡಿದ್ರೆ ಆ ವ್ಯಾಪಕತೆಯ ನಿಜವಾದ ಬೃಹತ್ ಸ್ವರೂಪ ಅರ್ಥವಾಗುತ್ತದೆ. ಅಂದ್ರೆ ನೀವು ಭೌತಿಕ ವ್ಯಾಪ್ತಿಯ ಬಗ್ಗೆ ಹೇಳುತ್ತಿದ್ದೀರಿ? ಹೌದು, ಎಕ್ಸಾಕ್ಟ್ಲಿ. ಭಗವಂತನು ಲಕ್ಷ್ಮೀದೇವಿನಿಂದ ಹಿಡಿದು ವಿಶ್ವದ ಅತೀ ಸಣ್ಣ ಪರಮಾಣುವಿನವರೆಗೂ ಜಡ ಮತ್ತು ಚೇತನಗಳೆಲ್ಲದರಲ್ಲೂ ದೇಶ, ಕಾಲ ಮತ್ತು ವಸ್ತು ವಿಶೇಷಗಳಲ್ಲಿ ವ್ಯಾಪಿಸಿರುವ ಬಗೆಯನ್ನು ಗ್ರಂಥಕಾರರು ಎಳೆ ಎಳೆಯಾಗಿ ಬಿಡಿಸಿ ಇಟ್ಟಿದ್ದಾರೆ. ಕಾಲಪ್ರವಾಹದ ಸೃಷ್ಟಿ, ಯುಗಾದಿಗಳ ಜನನ, ಜಡಪದಾರ್ಥಗಳ ರೂಪಾಂತರ ಇದೆಲ್ಲವೂ ಭಗವಂತನ ನಿಯಂತ್ರಣದಲ್ಲಿದೆ. ಅಷ್ಟೇ ಏಕೆ, ಮಹತ್ತತ್ವಾದಿಗಳಿಗೆ ಉಪಚಯ ರೂಪವಾದ ವಿಶೇಷವನ್ನು ನೀಡುವ ವಿವರಣೆ ಬರುತ್ತದೆ. ಇಲ್ಲಿ ಉಪಚಯ ರೂಪ ಎನ್ನುವ ಪದ ಬಳಸುತ್ತಾರೆ. ಕೇಳುಗರಿಗೆ ಸರಳವಾಗಿ ಹೇಳಬೇಕೆಂದರೆ, ಕೇವಲ ಒಂದು ಭೌತಿಕ ವಸ್ತುವನ್ನು ಒಮ್ಮೆ ಸೃಷ್ಟಿಸಿ ಸುಮ್ಮನಾಗುವುದಲ್ಲ, ಆ ವಸ್ತುವಿನ ನಿರಂತರ ಬೆಳವಣಿಗೆಗೆ, ಅದರ ವಿಸ್ತಾರಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸುವುದು ಅಂತ ಅರ್ಥ. ಇದು ಮೂಲಭೂತವಾಗಿ ಇಡೀ ಬ್ರಹ್ಮಾಂಡದ ವಾಸ್ತುಶಿಲ್ಪವನ್ನು ವಿವರಿಸುತ್ತದೆ. ಇದನ್ನು ಕೇವಲ ಅಂತರಂಗದ ಬುದ್ಧಿಗೆ ಮಾತ್ರ ಸೀಮಿತಗೊಳಿಸಿದರೆ ಗ್ರಂಥದ ಆ ಬೃಹತ್ ವಿಶ್ವವ್ಯಾಪಿ ದೃಷ್ಟಿಕೋನವನ್ನು ನಾವು ಕಿರಿದಾಗಿಸಿದಂತೆ ಆಗುವುದಿಲ್ಲವೇ? ಬ್ರಹ್ಮಾಂಡದ ವಾಸ್ತುಶಿಲ್ಪದ ಬಗ್ಗೆ ನೀವು ಪ್ರಸ್ತಾಪಿಸಿದ್ದು ಬಹಳ ಮುಖ್ಯವಾದ ವಿಚಾರ. ಆದರೆ ಭೌತಿಕ ವ್ಯಾಪಕತೆಯೇ ಅಂತಿಮ ಗುರಿ ಎನ್ನುವ ತೀರ್ಮಾನಕ್ಕೆ ಬರುವ ಮುನ್ನ ಗ್ರಂಥದ ಭರ್ಗಃ ಪದದ ವಿವರಣೆಯನ್ನು ನಾವು ಆಳವಾಗಿ ವಿಶ್ಲೇಷಿಸಬೇಕು. ಭರ್ಗಃ ಎಂದರೆ ನಾವು ಸಾಮಾನ್ಯವಾಗಿ ಕೇವಲ ಭೌತಿಕ ಬೆಳಕು, ತೇಜಸ್ಸು ಅಥವಾ ಶರೀರದ ಪೋಷಣೆ ಎಂದುಕೊಳ್ತೇವೆ. ಆದರೆ ಕೃತಿಯಲ್ಲಿ ಇದನ್ನು ಭರಣಗಮನಕರ್ತೃ ಎಂದು ವಿವರಿಸಲಾಗಿದೆ. ನಿಜ.
ಈ ಪದದ ಒಳಾರ್ಥವೇನು? ಭಗವಂತನು ಕೇವಲ ನಮ್ಮ ದೇಹಕ್ಕೆ ಅನ್ನ ನೀರನ್ನು ಕೊಟ್ಟು ಹೊರಗಿನಿಂದ ಪೋಷಿಸುವನಲ್ಲ, ಬದಲಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ನೀಡಿ ಆತನ ಅಂತರಂಗವನ್ನು ಪೋಷಿಸುವವನು. ಆತನು ಭೌತಿಕ ಪೋಷಕನಿಗಿಂತ ಹೆಚ್ಚಾಗಿ ನಮ್ಮ ಆತ್ಮದ ಅಂತರಂಗದ ಪ್ರೇರಕನಾಗಿದ್ದಾನೆ. ತತ್ವಜ್ಞಾನದ ದೃಷ್ಟಿಯಲ್ಲಿ ಈ ಭೌತಿಕ ಬ್ರಹ್ಮಾಂಡವು ಎಷ್ಟೇ ಅಗಾಧವಾಗಿದ್ರೂ, ಇಷ್ಟೆಲ್ಲ ಸೂರ್ಯ, ಚಂದ್ರರು, ನಕ್ಷತ್ರಗಳು ಇದ್ರೂ ಅದರ ಅಂತಿಮ ಉದ್ದೇಶವೇ ಜೀವಿಗಳಿಗೆ ಜ್ಞಾನ ಮತ್ತು ಭಕ್ತಿಯನ್ನು ನೀಡುವುದು. ಭೌತಿಕ ಜಗತ್ತು ಕೇವಲ ಒಂದು ಸಾಧನ. ಆಂತರಿಕ ಪೋಷಣೆಯೇ ಸೃಷ್ಟಿಯ ನಿಯಂತ್ರಣದ ಕೇಂದ್ರಬಿಂದುವೆನ್ನುವುದನ್ನು ಈ ಭರಣಗಮನಕರ್ತೃ ಎಂಬ ಪದ ಸ್ಪಷ್ಟವಾಗಿ ಸಾರುತ್ತದೆ. ಭೌತಿಕ ಜಗತ್ತು ಕೇವಲ ಒಂದು ಸಾಧನ ಎನ್ನುವ ನಿಮ್ಮ ವಾದ ಆಕರ್ಷಕವಾಗಿದೆ. ಆದರೆ ಭೌತಿಕ ಜಗತ್ತನ್ನು ಅಷ್ಟು ಸುಲಭವಾಗಿ ಪಕ್ಕಕ್ಕಿಡುವಂತಿಲ್ಲ. ಸವಿತಃ ಮತ್ತು ದೇವಸ್ಯ ಪದಗಳ ವಿವರಣೆಯನ್ನು ನಾವಿಲ್ಲಿ ಸ್ಮರಿಸಬೇಕು. ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಭಗವಂತನು ಜಡ ಮತ್ತು ಚೇತನ ವಸ್ತುಗಳನ್ನು ಸೃಷ್ಟಿಕಾರ್ಯಗಳಿಗೆ ಒಳಪಡಿಸಿ ಕ್ರೀಡಿಸುತ್ತಾನೆ. ದೇವಸ್ಯ ಎಂದರೆ ಕೇವಲ ಜ್ಞಾನವನ್ನು ಕೊಡುವನು ಮಾತ್ರವಲ್ಲ, ಸೂರ್ಯಾದಿ ಪ್ರಕಾಶಕ ಪದಾರ್ಥಗಳ ಮೂಲಕ ಜಗತ್ತನ್ನು ಭೌತಿಕವಾಗಿ ಬೆಳಗುವವನು. ಬೆಳಗುವವನು ರೌದು. ಪ್ರತಿಯೊಂದು ಚೇತನವನ್ನು ಅಚೇತನವನ್ನು ಸೃಷ್ಟಿಕಾರ್ಯಗಳಿಗೆ ಒಳಪಡಿಸುವ ಆತನ ಈ ಬೃಹತ್ ಬಾಹ್ಯ ವ್ಯಾಪಾರವು ಎಷ್ಟೊಂದು ಅಗಾಧವಾದದ್ದು ನೋಡಿ. ಮಳೆ ಮುಂತಾದ ಜಡಪದಾರ್ಥಗಳಿಗೆ ರೂಪಾಂತರವನ್ನು ನೀಡಿ ಸೃಷ್ಟಿ ಮಾಡುತ್ತಾನೆ. ಕಲ್ಲು, ಮಣ್ಣು ಮುಂತಾದ ಜಡಪದಾರ್ಥಗಳಲ್ಲಿಯೂ ಕಾಠಿಣ್ಯ, ಮೃದುತ್ವಗಳನ್ನು ತುಂಬುತ್ತಾನೆ. ಇವೆಲ್ಲವೂ ಭಗವಂತನ ಬ್ರಹ್ಮಾಂಡದ ಮೇಲಿನ ಅಧಿಪತ್ಯವನ್ನು ಎತ್ತಿ ಹಿಡಿಯುತ್ತವೆ. ಕೇವಲ ಮನುಷ್ಯನ ಬುದ್ಧಿಯ ನಿಯಂತ್ರಣವಷ್ಟೇ ಅಲ್ಲ, ಇಡೀ ಪ್ರಕೃತಿಯ ಪ್ರತಿಯೊಂದು ಅಣುರೇಣುವಿನ ಭೌತಿಕ ಗುಣಲಕ್ಷಣಗಳನ್ನು ಆತನೇ ನಿರ್ಧರಿಸುತ್ತಾನೆ ಎಂಬುದೇ ಇಲ್ಲಿನ ಪ್ರಧಾನಾಂಶ. ಆ ಭೌತಿಕ ಅಸ್ತಿತ್ವವಿಲ್ಲದೆ ಜ್ಞಾನ ಅಥವಾ ಬುದ್ಧಿಗೆ ನೆಲೆಯಲ್ಲಿದೆ ಅಂತ ಅಂತಿಮವಾಗಿ ನೆಲೆಸುವುದು ಎಲ್ಲಿ ಎನ್ನುವುದರ ಕಡೆಗೆ ನಾನು ನಿಮ್ಮ ಗಮನ ಸೆಳೆಯುತ್ತೇನೆ. ಈ ಗ್ರಂಥದಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಒಂದು ಅದ್ಭುತವಾದ ಉಲ್ಲೇಖ ಬರುತ್ತದೆ. ಅದರ ಪ್ರಕಾರ ಭಗವಂತನು ಕೇವಲ ಆಕಾಶದಲ್ಲಿ ಎಲ್ಲೋ ಕುಳಿತಿಲ್ಲ, ಬದಲಾಗಿ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಕುಳಿತುಕೊಂಡು ಸರ್ವಕರ್ಮ, ಕಾಮ, ಗಂಧ, ರಸಗಳನ್ನು ಅನುಭವಿಸುವ ಅಂತರ್ಯಾಮಿ ಎನ್ನುವುದರ ಮೇಲೆ ಗ್ರಂಥ ಅತಿ ಹೆಚ್ಚು ಬೆಳಕು ಚೆಲ್ಲುತ್ತದೆ. ತನ್ನ ದನಗಳನ್ನು ಕೋಲಿನಿಂದ ಹೊಡೆದು ದಂಡಿಸಿ ಸರಿಯಾದ ದಾರಿಯಲ್ಲಿ ಮೇಯುವಂತೆ ಮಾಡುತ್ತಾನೆ. ಆದರೆ ನಮ್ಮ ಅಂತರ್ಯಾಮಿಯಾದ ಭಗವಂತ ನಮ್ಮನ್ನು ಭೌತಿಕವಾಗಿ ದಂಡಿಸಿ ನಡೆಸುವುದಿಲ್ಲ. ಬದಲಾಗಿ ತಾನು ಯಾರನ್ನು ರಕ್ಷಿಸಬೇಕೆಂದು ಬಯಸುತ್ತಾನೋ ಅವರಿಗೆ ರಕ್ಷಣೆಗೆ ಬೇಕಾದ ಬುದ್ಧಿಯನ್ನು ಒಳಗೆ ಕುಳಿತು ನೀಡುವ ಮೂಲಕ ರಕ್ಷಿಸುತ್ತಾನೆ. ಎಂತಹ ಸುಂದರವಾದ, ಸೂಕ್ಷ್ಮವಾದ ಅಂತರಂಗದ ವ್ಯಾಪ್ತಿ ಇದು! ಕೋಲಿನಿಂದ ಹೊಡೆಯುವ ಬದಲು ಬುದ್ಧಿಯನ್ನು ಅರಳಿಸುವ ಮೂಲಕವೇ ಆತ ಇಡೀ ಜಗತ್ತನ್ನು ನಡೆಸುತ್ತಿದ್ದಾನೆ ಎನ್ನುವುದು ಆತನ ಸೂಕ್ಷ್ಮವಾದ ಆದರೆ ಅತ್ಯಂತ ಪ್ರಬಲವಾದ ಆಂತರಿಕ ಹಿಡಿತವನ್ನು ತೋಲಿಸುತ್ತದೆ. ಆ ಪಶುಪಾಲಕನ ಉದಾಹರಣೆ ನಿಜಕ್ಕೂ ಅದ್ಭುತವಾಗಿದೆ. ಆದರೆ ಆ ಪಶುಗಳಿಗೆ ಮೇಯಲು ಆ ಬೃಹತ್ ಹುಲ್ಲುಗಾವಲನ್ನೇ ಸೃಷ್ಟಿಸಿದವನು ಯಾರು? ಅಲ್ಲಿಗೆ ಬರುತ್ತದೆ ನನ್ನ ವಾದದ ಮೂಲ ಅಂಶ. ಆ ಆಂತರಿಕ ವ್ಯಾಪ್ತಿಯನ್ನು ಒಪ್ಪಿಕೊಳ್ಳುತ್ತಲೇ ನಾವು ಭುವ ಮತ್ತು ತತ್ ಶಬ್ದಗಳ ವಿವರಣೆಯಲ್ಲಿ ಬರುವ ಮಹತ್ತಾದ ಜಾಗತಿಕ ಕ್ರಿಯೆಗಳನ್ನು ಮರೆಯಬಾರದು. ಭಗವಂತ ಕೇವಲ ಹೃದಯಕಮಲದ ಒಡೆಯನಲ್ಲ, ಆತ ಆಕಾಶದ ಮತ್ತು ಕಾಲಪ್ರವಾಹದ ಒಡೆಯ. ಖಂಡಿತ ಆಕಾಶ ಮತ್ತು ಮೂರ್ತ ಪದಾರ್ಥಗಳ ನಡುವಿನ ಸಂಬಂಧವನ್ನು, ಜಡಪ್ರಕೃತಿಗೆ ಪರಿಣಾಮರೂಪವಾದ ವಿಶೇಷವನ್ನು ಸೃಷ್ಟಿಸುವನು ಅವನೇ. ಬ್ರಹ್ಮಾಂಡದ ನಿರ್ಮಾಣದಲ್ಲಿ ಈ ಭೌತಿಕ ಹಾಗೂ ದೈಶಿಕ ವ್ಯಾಪ್ತಿಯನ್ನು ಗ್ರಂಥವು ಪದೇ ಪದೇ ಒತ್ತಿ ಹೇಳ್ತದೆ. ಜೀವಿಗೆ ದೇಹ ಸಂಬಂಧವನ್ನು ನೀಡುವ ಮೂಲಕ ಆತ ಸೃಷ್ಟಿಸುತ್ತಾನೆ ಎನ್ನುವಾಗ ಆ ಭೌತಿಕ ಅಸ್ತಿತ್ವದ ನಿರ್ಮಾಣವೇ ಮೊದಲ ಹೆಜ್ಜೆಯಾಗುತ್ತದೆ. ಆತನ ನಿಜವಾದ ವ್ಯಾಪ್ತಿಯು ಭೌತಿಕ ಜಗತ್ತಿನ ಸೃಷ್ಟಿಯ ಮೂಲಭೂತ ಸ್ವರೂಪದಲ್ಲಿದೆ. ಅಂತರಂಗದ ಭಾವನಾತ್ಮಕತೆಯಷ್ಟೇ ಅಲ್ಲ, ಭೌತಿಕತೆಯ ಗಣಿತ ಮತ್ತು ವಿಜ್ಞಾನವೂ ಆತನದೇ. ಪಶುಪಾಲಕನ ಬುದ್ಧಿ ಪ್ರಚೋದನೆ ಕೆಲಸ ಮಾಡಬೇಕಾದ್ರೆ ಮೊದಲು ಆ ಪಶುವಿಗೆ ದೇಹವನ್ನು, ಮೇಯಲು ಜಗತ್ತನ್ನು ಆತನೇ ತನ್ನ ಅಗಾಧ ಶಕ್ತಿಯಿಂದ ನಿರ್ಮಿಸಬೇಕಲ್ವೇ? ಹೌದು, ಭೌತಿಕ ಸೃಷ್ಟಿ ಅಸ್ತಿತ್ವದ ಮೊದಲ ಹೆಜ್ಜೆ ಎನ್ನುವುದನ್ನು ನಾನು ಒಪ್ಪುತ್ತೇನೆ. ಸೃಷ್ಟಿಯಿಲ್ಲದೆ ಜೀವಿಗಳಿಲ್ಲ. ಆದರೆ ಸೃಷ್ಟಿಯ ಅಂತಿಮ ಗುರಿ ಏನು ಎನ್ನುವುದನ್ನು ನಾವು ಗ್ರಹಿಸಬೇಕು. ಭೌತಿಕ ಪ್ರಪಂಚದ ನಿರ್ಮಾಣವು ಅಂತಿಮವಾಗಿ ಜೀವಿಯ ಅಂತರಂಗದ ವಿಕಾಸಕ್ಕಾಗಿಯೇ ನಡೆಯುತ್ತದೆ. ಭಗವಂತ ಜಗತ್ತನ್ನು ಬೆಳಗುವುದು ಕೇವಲ ಭೌತಿಕ ಕತ್ತಲೆಯನ್ನು ಹೋಗಲಾಡಿಸಲು ಮಾತ್ರವಲ್ಲ, ಜೀವಿಯ ಅಜ್ಞಾನದ ಕತ್ತಲೆಯನ್ನೂ ಕಳೆಯಲು. ಗ್ರಂಥಕಾರರು ಬುದ್ಧಿ ಪ್ರಚೋದನೆಯ ಬಗ್ಗೆ ಮಾತನಾಡುವಾಗ
ಕೇವಲ ಮಾನವನ ಬುದ್ಧಿಯ ಬಗ್ಗೆ ಮಾತ್ರವಲ್ಲ, ಇಡೀ ದೈವಿ ಮತ್ತು ಆಸುರಿ ಶಕ್ತಿಗಳ ನಡುವಿನ ಹೋರಾಟವನ್ನು ವಿವರಿಸುತ್ತಾರೆ. ದೇವತೆಗಳಿಗೆ ಹೇಗೆ ಸನ್ಮಾರ್ಗವನ್ನು ತೋರುತ್ತಾನೆ ಮತ್ತು ಅಸುರರಿಗೆ ಹೇಗೆ ಕೆಟ್ಟ ಬುದ್ಧಿಯನ್ನು ನೀಡಿ ಅವರನ್ನು ಆಂತರಿಕವಾಗಿಯೇ ಪರಾಭವಗೊಳಿಸುತ್ತಾನೆ ಎಂದು ಹೇಳುತ್ತಾನೆ. ನಿಜ, ಅದು ಆಧ್ಯಾತ್ಮಿಕ ಸಮರ. ಹೌದು, ಇದು ಸೃಷ್ಟಿಯಲ್ಲಿ ನಡೆಯುವ ಒಂದು ಬೃಹತ್ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮರ. ಈ ದೃಷ್ಟಿಯಲ್ಲಿ ನೋಡಿದಾಗ ಭೌತಿಕ ನಿಯಂತ್ರಣವು ಕೇವಲ ಒಂದು ರಂಗಮಂಚವಿದ್ದಂತೆ. ಆ ರಂಗಮಂಚ ಎಷ್ಟೇ ಬೃಹತ್ತಾಗಿದ್ದರೂ ನಾಟಕದ ನಿಜವಾದ ತಿರುಳು, ಅದರ ಜೀವಂತಿಕೆ ನಡೆಯುವುದು ಜೀವಿಗಳ ಬುದ್ಧಿ ಮತ್ತು ಭಾವನೆಗಳ ಮಟ್ಟದಲ್ಲಿ ತಾನೆ. ನೀವು ಹೇಳುವ ಆಧ್ಯಾತ್ಮಿಕ ಸಮರದ ವಿಚಾರ ಸತ್ಯ. ಆದರೆ ಭೌತಿಕ ಜಗತ್ತನ್ನು ಕೇವಲ ಒಂದು ರಂಗಮಂಚ ಎಂದು ಕರೆಯುವುದು ಅದರ ಅಗಾಧತೆಯನ್ನು ಕಡೆಗಣಿಸಿದಂತೆ ಭಾಸವಾಗುತ್ತದೆ. ಈ ಗ್ರಂಥದ ಗಾಂಭೀರ್ಯವೇ ಆ ಬ್ರಹ್ಮಾಂಡದ ಅಗಾಧತೆಯನ್ನು ಬಿಡಿಸಿಡುವುದರಲ್ಲಿದೆ. ಇದನ್ನು ಸಾಬೀತುಪಡಿಸಲು ಗ್ರಂಥದ ಕೊನೆಯ ಭಾಗದಲ್ಲಿ ಬರುವ ಪ್ರಣವಾರೂಢ ಚಿಂತನೆಯನ್ನು, ಅಂದರೆ ಓಂಕಾರದ ವಿಶ್ಲೇಷಣೆಯನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ಓಂಕಾರವನ್ನು 8 ವರ್ಣಗಳಾಗಿ ವಿಭಜಿಸಿರುವ ಪರಿ ಬೆರಗುಗೊಳಿಸುವಂಥದ್ದು. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲೆ, ಶಾಂತ ಮತ್ತು ಅತಿಶಾಂತ. ಇದು ಕೇವಲ ಮಾನಸಿಕ ಪ್ರಕ್ರಿಯೆ ಖಂಡಿತ ಅಲ್ಲ. ಉಕಾರದಿಂದ ವೈಕುಂಠ ಲೋಕದಲ್ಲಿ ರಕ್ಷಣೆ, ಮಕಾರದಿಂದ ಭಯಂಕರವಾದ ಅನಿರುದ್ಧ ರೂಪದಿಂದ ನಡೆಯುವ ಇಡೀ ಜಗತ್ತಿನ ಸಂಹಾರ. ಇವೆಲ್ಲವೂ ಭಗವಂತನ ಬ್ರಹ್ಮಾಂಡದ ನಿರ್ವಹಣೆಗೆ ಹಿಡಿದ ಪ್ರಬಲ ಕೈಗನ್ನಡಿ. ಈ 8 ರೂಪಗಳ ಮೂಲಕ ನಡೆಯುವ 8 ಜಾಗತಿಕ ಕಾರ್ಯಗಳು ಕೇವಲ ಒಂದು ಜೀವಿಯ ಅಂತರ್ಯಾಮಿಯಾಗಿ ನಡೆಯುವ ಪ್ರಕ್ರಿಯೆಗಳಲ್ಲ. ಇವು ಗ್ಯಾಲಕ್ಸಿಗಳ ಬ್ರಹ್ಮಾಂಡದ ಹುಟ್ಟು ಸಾವುಗಳನ್ನು ನಿರ್ಧರಿಸುವ ಬೃಹತ್ ಪ್ರಕ್ರಿಯೆಗಳು. ಇಲ್ಲಿ ಜೀವಿಯ ಬುದ್ಧಿಗಿಂತ ಇಡೀ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಲಯಗಳೇ ಅತಿದೊಡ್ಡ ಸತ್ಯವಾಗಿ ಗಾಯತ್ರಿಯ ಆತ್ಯಂತಿಕ ಅರ್ಥವಾದಿ ಹೊರಹೊಮ್ಮುತ್ತವೆ. ನೀವು ಓಂಕಾರದ 8 ವರ್ಣಗಳ ಉಲ್ಲೇಖ ಮಾಡಿದ್ದು ನಮ್ಮ ಚರ್ಚೆಯನ್ನು ಒಂದು ಅದ್ಭುತವಾದ ಘಟ್ಟಕ್ಕೆ ತಂದು ನಿಲ್ಲಿಸಿದೆ. ಆ 8 ಜಾಗತಿಕ ಕಾರ್ಯಗಳ ಅಗಾಧತೆಯನ್ನು, ಆ ಸೃಷ್ಟಿಸ್ಥಿತಿ ಲಯಗಳ ವೈಶಾಲ್ಯತೆಯನ್ನು ನಾನು ಗೌರವಪೂರ್ವಕವಾಗಿ ಒಪ್ಪಿಕೊಳ್ಳುತ್ತೇನೆ. ಆದರೆ ಒಂದು ನಿಮಿಷ, ಅದೇ ಓಂಕಾರದ ವಿಭಜನೆಯ ಕೊನೆಯ ಹಂತಗಳನ್ನು ನಾವಿಲ್ಲಿ ಮರೆಯುವಂತಿಲ್ಲ ಅಲ್ವಾ? ನೀವು ಹೇಳಿದ ಅಕಾರ, ಉಕಾರ, ಮಕಾರಗಳ ಮೂಲಕ ಭೌತಿಕ ಸೃಷ್ಟಿ ಸಂಹಾರಗಳು ನಡೆದವು. ಆದರೆ ಆ 8 ರೂಪಗಳ ಪೈಕಿ ಕೊನೆಯ ಹಂತಗಳಾದ ಕಲೆ, ಶಾಂತ ಮತ್ತು ಅತಿಶಾಂತದ ವಿವರಣೆ ಏನಿದೆ? ಕಲೆಯಿಂದ ಜ್ಞಾನಪ್ರದವಾದ ಸಂಕರ್ಷಣ ರೂಪವನ್ನು ಗ್ರಂಥ ವಿವರಿಸುತ್ತದೆ. ಅಂದ್ರೆ ಅಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಮೇಲೂ ಭಗವಂತ ಕೊಡುವುದು ಅದೇ ಜ್ಞಾನವನ್ನು. ತದನಂತರ ಶಾಂತವರ್ಣದಿಂದ ಸಂಸಾರ ಬಂಧನವನ್ನು ಬಿಡಿಸುವ ವಾಸುದೇವರೂಪ ಹಾಗೂ ಕೊನೆಯದಾಗಿ ಅತಿಶಾಂತದಿಂದ ಮೋಕ್ಷಪ್ರದವಾದ ನಾರಾಯಣ ರೂಪವನ್ನು ಕೃತಿ ಉಲ್ಲೇಖಿಸಿದೆ. ಇದರ ಅರ್ಥವೇನು? ಇಷ್ಟೆಲ್ಲ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಲಯಗಳ ಬೃಹತ್ ಪ್ರಕ್ರಿಯೆಗಳು ನಡೆದರೂ ಅದರ ಅಂತಿಮ ಫಲಿತಾಂಶ ಅಥವಾ ಐಡಿ ಚಕ್ರದ ಪರಾಕಾಷ್ಠೆ ಏನು? ಅದು ಜೀವಿಯ ಮೋಕ್ಷ ಅಥವಾ ಸಂಸಾರ ಬಂಧನದಿಂದ ಬಿಡುಗಡೆ. ಬ್ರಹ್ಮಾಂಡದ ನಿರ್ವಹಣೆಯು ಕೇವಲ ಒಂದು ಯಾಂತ್ರಿಕ ಪ್ರಕ್ರಿಯೆಯಲ್ಲ, ಅದು ಅಂತಿಮವಾಗಿ ಪ್ರತಿಯೊಂದು ಜೀವಿಯನ್ನು ಅದರ ಸಾಧನೆಗೆ ತಕ್ಕಂತೆ ಮೋಕ್ಷದ ಕಡೆಗೆ ಕೊಂಡೊಯ್ಯುವ ಒಂದು ಕರುಣಾಮಯಿ ವ್ಯವಸ್ಥೆ. ಹಾಗಾಗಿ ಎಷ್ಟೇ ದೊಡ್ಡ ಬ್ರಹ್ಮಾಂಡದ ಪ್ರಕ್ರಿಯೆಯಾದರೂ ಅದು ಜೀವಿಯ ಅಂತರಂಗದ ಬಿಡುಗಡೆಗಾಗಿಯೇ ಮೀಸಲಾಗಿದೆ ಎಂದು ನಾನು ಗಟ್ಟಿಯಾಗಿ ತರ್ಕಿಸುತ್ತೇನೆ. ನೀವು ಓಂಕಾರದ ಆ ಕೊನೆಯ ಹಂತಗಳನ್ನ ಜೀವಿಯ ಮೋಕ್ಷದ ಕಡೆಗೆ ಬೆಸೆದ ರೀತಿ ಮತ್ತು ಆ ಮೂಲಕ ಭೌತಿಕ ಪ್ರಕ್ರಿಯೆಯನ್ನು ಆಂತರಿಕ ಬಿಡುಗಡೆಗೆ ಕೊಂಡೊಯ್ದ ರೀತಿ ನಿಜಕ್ಕೂ ಆಳವಾದದ್ದು. ಆದರೆ ಆ ಮೋಕ್ಷವೂ ಸಹ ಭಗವಂತನ ಸರ್ವವ್ಯಾಪಿತ್ವದ ಒಂದು ಭಾಗವೇ ಹೊರತು ಇಡೀ ಪ್ರಕ್ರಿಯೆಯನ್ನು ಕೇವಲ ಆಂತರಿಕ ಬುದ್ಧಿ ಪ್ರಚೋದನೆಗೆ ಸೀಮಿತಗೊಳಿಸುವುದಿಲ್ಲ. ಗ್ರಂಥದಲ್ಲಿ ಭಗವಂತನನ್ನು ಶ್ರೀಮಾನ್ ಎಂದು ಕರೆಯಲಾಗಿದೆ. ಶ್ರೀಮಾನಿ ಎಂದರೆ ಎಲ್ಲರಿಂದಲೂ ಶ್ರೀಮಾನ್. ಅಂದ್ರೆ ಜಗತ್ತಿನ ಎಲ್ಲ ಆಗುಹೋಗುಗಳನ್ನು, ಎಲ್ಲರ ಪ್ರವೃತ್ತಿಗಳನ್ನು ಆತನೇ ನಡೆಸುತ್ತಾನೆ. ಕೇವಲ ಮೋಕ್ಷ ಕೊಡುವುದು ಮಾತ್ರವಲ್ಲ, ಪ್ರತಿಯೊಂದು ಕಣದ ಅಸ್ತಿತ್ವವೂ ಆತನ ಅಧೀನದಲ್ಲಿದೆ. ಹೌದು. ಗುಣೈಸತಃ ಪ್ರಸ್ವಭಾಮಾನ್ ಎಂಬ ಶ್ಲೋಕದ ವಿವರಣೆಯಂತೆ ಪ್ರತಿಯೊಂದು ವಸ್ತುವಿನ, ಜೀವಿಯ ಮೂಲಭೂತ ಸ್ವಭಾವವನ್ನು ಆತನೇ ನಿರ್ಧರಿಸಿದ್ದಾನೆ. ಇದು ಕೇವಲ ಅಂತರಂಗದ ಪ್ರಚೋದನೆಯಲ್ಲ, ಪ್ರಕೃತಿಯ ಮೂಲಭೂತ ನಿಯಮಗಳ ನಿಯಂತ್ರಣ. ಭಗವಂತ ದೇಶಕಾಲಗಳನ್ನು ಮೀರಿ ನಿಂತವನು. ಆದರೆ ಆ ದೇಶಕಾಲಗಳ ಒಳಗೆ ಪ್ರತಿಯೊಂದು ಪರಮಾಣುವಿನಲ್ಲೂ ಆತನ ವ್ಯಾಪ್ತಿಯಿದೆ. ಗ್ರಂಥವು ಗಾಯತ್ರಿ ಮಂತ್ರವನ್ನು ಕೇವಲ ನನಗೆ ಒಳ್ಳೆಯ ಬುದ್ಧಿ ಕೊಡು ಎಂಬ ವೈಯಕ್ತಿಕ ಪ್ರಾರ್ಥನೆಯಿಂದ ಮೇಲಕ್ಕೆತ್ತಿ
ಭಗವಂತನ ವಿಶ್ವವ್ಯಾಪಿ ಆಡಳಿತ ಆತನ ಅನಂತ ಶಕ್ತಿಯ ಅರಿವನ್ನು ಮೂಡಿಸುವ ಒಂದು ಮಹಾನ್ ದರ್ಶನವಾಗಿ ಕಟ್ಟಿಕೊಡುತ್ತದೆ. ಮೋಕ್ಷವು ಆತನ ಅಗಾಧ ಆಡಳಿತದ ಒಂದು ಕೊಡುಗೆಯಷ್ಟೇ. ಅಗಾಧವಾದ ಆಡಳಿತದ ಬಗ್ಗೆ ನಿಮ್ಮ ವಿಶ್ಲೇಷಣೆ ನನಗೆ ಬಹಳ ಹಿಡಿಸಿತು. ನಾವು ಈ ಸುದೀರ್ಘ ಹಾಗೂ ಬೌದ್ಧಿಕವಾಗಿ ಪ್ರಚೋದಕವಾದ ಚರ್ಚೆಯ ಉಪಸಂಹಾರದತ್ತ ಬರ್ತಿದ್ದೇವಾದ್ರಿಂದ ನನ್ನ ವಾದದ ಸಾರಾಂಶವನ್ನು ಕ್ರೋಢೀಕರಿಸಲು ಇಚ್ಛಿಸುತ್ತೇನೆ. ಗಾಯತ್ರಿಯ ವ್ಯಾಪಕ ಅರ್ಥವು ಖಂಡಿತವಾಗಿಯೂ ವಿಸ್ತಾರವಾಗಿದೆ. ನೀವು ಪ್ರತಿಪಾದಿಸಿದಂತೆ ಬ್ರಹ್ಮಾಂಡದ ಕಣಕಣದಲ್ಲೂ ಭಗವಂತನಿದ್ದಾನೆ, ಆತ ಇಡೀ ಸೃಷ್ಟಿ ಸ್ಥಿತಿ ಲಯಗಳ ಒಡೆಯ ಎಂಬುದನ್ನು ಈ ಗ್ರಂಥ ಅತ್ಯಂತ ಸಮರ್ಥವಾಗಿ ನಿರೂಪಿಸುತ್ತದೆ. ಆದರೆ ಈ ಗ್ರಂಥದ ಮೂಲ ಶೀರ್ಷಿಕೆ ಸಂಧ್ಯಾವಂದನೆಯ ಅಂತರಂಗ. ಭಗವಂತನ ಆ ಸರ್ವವ್ಯಾಪಿತ್ವವು ಅಂತಿಮವಾಗಿ ಸಾರ್ಥಕವಾಗುವುದು ಆತ ಪ್ರತಿಯೊಬ್ಬ ಜೀವಿಯ ಅಂತರ್ಯಾಮಿಯಾಗಿ ಕುಳಿತು ಆ ಪಶುಪಾಲಕನಂತೆ ಆತನಿಗೆ ಬುದ್ಧಿ ಪ್ರಚೋದನೆ ಮಾಡಿದಾಗಲೇ. ಅರ್ಥಪೂರ್ಣವಾದ ಮಾತು. ಗಾಯತ್ರಿ ಮಂತ್ರದ ಜಪವು ಭೌತಿಕ ಜಗತ್ತಿನ ವಿಸ್ಮಯವನ್ನೂ ಅರಿತುಕೊಳ್ಳುವುದರ ಜೊತೆಜೊತೆಗೆ ನಮ್ಮ ಒಳಗಿನ ಅಜ್ಞಾನವನ್ನು ಸುಟ್ಟು ನಮಗೆ ಜ್ಞಾನ ಮತ್ತು ಭಕ್ತಿಯನ್ನು ಕರುಣಿಸುವ ಆ ಪರಮ ಕರುಣಾಮಯಿಯನ್ನು ಕಾಣುವ ಸಾಧನ. ಅಂತಿಮವಾಗಿ ಮೋಕ್ಷದ ಕಡೆಗೆ ನಿರ್ದೇಶಿಸುವ ಆಂತರಿಕ ಪೋಷಣೆಯೇ, ಅಂದರೆ ಭರಣಗಮನಕರ್ತೃವಿನ ಆಶ್ರಯವೇ ಗಾಯತ್ರಿ ಮಂತ್ರದ ಅತ್ಯಂತ ಮೌಲ್ಯಯುತವಾದ ಸಂದೇಶ ಎನ್ನುವುದು ನನ್ನ ದೃಢವಾದ ನಂಬಿಕೆ. ಭೌತಿಕ ಬ್ರಹ್ಮಾಂಡವು ಕಾಲಕ್ರಮೇಣ ಅಳಿಯಬಹುದು ಅಥವಾ ರೂಪಾಂತರ ಹೊಂದಬಹುದು, ಆದರೆ ಜೀವಿಯ ಅಂತರಂಗದಲ್ಲಿ ಭಗವಂತನು ಬೆಳಗುವ ಜ್ಞಾನದ ಜ್ಯೋತಿ ಮತ್ತು ಆತನ ಅನುಗ್ರಹ ಶಾಶ್ವತವಾದದ್ದು. ನಿಮ್ಮ ಸಾರಾಂಶ ಬಹಳ ಮಾರ್ಮಿಕವಾಗಿದೆ ಮತ್ತು ಗ್ರಂಥದ ತಾತ್ವಿಕ ಆಳವನ್ನು ಪ್ರತಿಬಿಂಬಿಸುತ್ತದೆ. ನನ್ನ ನಿಲುವನ್ನು ಕ್ರೋಢೀಕರಿಸುವುದಾದರೆ, ಈ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಗ್ರಂಥವು ಕೇವಲ ಮನುಷ್ಯನ ಮನಸ್ಸಿನ ಅಥವಾ ಅಂತರಂಗದ ವಿಶ್ಲೇಷಣೆಗೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಭಗವಂತನ ದೇಶ, ಕಾಲ ಮತ್ತು ವಸ್ತುವಿನ ಮಿತಿಯಿಲ್ಲದ ಸರ್ವವ್ಯಾಪಿತ್ವವನ್ನು ಇದು ಅನಾವರಣಗೊಳಿಸುತ್ತದೆ. ಜಗತ್ತಿನ ಸೃಷ್ಟಿ, ನಕ್ಷತ್ರಗಳ ಚಲನೆ, ಯುಗಗಳ ಜನನ, ಪ್ರಕೃತಿಯ ಜಡತ್ವ ಮತ್ತು ಚೈತನ್ಯದ ಹಂಚಿಕೆ ಇವೆಲ್ಲದರ ಹಿಂದಿರುವ ಬೃಹತ್ ವಾಸ್ತುಶಿಲ್ಪವನ್ನು ಗ್ರಂಥ ಬಿಡಿಸಿಡುತ್ತದೆ. ಇದು ಗಾಯತ್ರಿ ಮಂತ್ರವನ್ನು ಒಂದು ಬೃಹತ್ ಜಾಗತಿಕ ದೃಷ್ಟಿಕೋನದ ಮಟ್ಟಕ್ಕೆ, ಅಂದರೆ ಬ್ರಹ್ಮಾಂಡದ ವ್ಯಾಪ್ತಿಯ ಮಟ್ಟಕ್ಕೆ ಏರಿಸುತ್ತದೆ. ಮನುಷ್ಯ ತನ್ನ ಕ್ಷುಲ್ಲಕ ಅಹಂಕಾರವನ್ನು ಬಿಟ್ಟು ತಾನು ಕೇವಲ ತನ್ನ ಬುದ್ಧಿಯ ಯಜಮಾನನಲ್ಲ, ಬದಲಾಗಿ ಆ ಅಗಾಧವಾದ ಬ್ರಹ್ಮಾಂಡದ ಆಡಳಿತಗಾರನ ಇಚ್ಛೆಯ ಒಂದು ಸಣ್ಣ ಕಣ ಎಂಬ ಸತ್ಯವನ್ನು ಅರಿತು ಆತನ ಮುಂದೆ ತಲೆಬಾಗುವಂತೆ ಮಾಡುತ್ತದೆ. ಮಂತ್ರದ ವ್ಯಾಪಕತೆಯನ್ನು ಇಷ್ಟು ವಿಶಾಲವಾಗಿ, ಸ್ಪಷ್ಟವಾಗಿ ಭೌತಿಕ ಮತ್ತು ಕಾಲಿಕ ಆಯಾಮಗಳಲ್ಲಿ ವಿಸ್ತರಿಸಿರುವುದೇ ಈ ಗ್ರಂಥದ ಅತಿದೊಡ್ಡ ಕೊಡುಗೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ಖಂಡಿತವಾಗಿಯೂ ನಿಮ್ಮ ವಾದದ ಬಲವನ್ನು ಮತ್ತು ಅದರ ಹಿಂದಿನ ತಾತ್ವಿಕ ದೃಷ್ಟಿಕೋನವನ್ನು ನಾನು ಅತ್ಯಂತ ಗೌರವದಿಂದ ಒಪ್ಪಿಕೊಳ್ಳುತ್ತೇನೆ. ನಮ್ಮ ಇಂದಿನ ಈ ಚರ್ಚೆಯು ಒಂದು ಸುಂದರವಾದ ಸತ್ಯವನ್ನು ಹೊರತಂದಿದೆ. ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಈ ಗ್ರಂಥವು ಗಾಯತ್ರಿ ಮಂತ್ರದಲ್ಲಿ ಅಡಗಿರುವ ಬ್ರಹ್ಮಾಂಡದ ಅಗಾಧತೆ, ಅಂದರೆ ನೀವು ಪ್ರಸ್ತಾಪಿಸಿದ ಆ ಅನಂತ ವಿಶ್ವವ್ಯಾಪಿ ಸ್ವರೂಪ ಮತ್ತು ಜೀವಿಯ ಅಂತರಂಗದ ಸೂಕ್ಷ್ಮತೆ, ಅಂದರೆ ನಾನು ಮಂಡಿಸಿದ ಆ ಬುದ್ಧಿ ಪ್ರಚೋದನೆ ಮತ್ತು ಮೋಕ್ಷದ ಕಡೆಗಿನ ಪಯಣ, ಇವೆರಡನ್ನೂ ಎಷ್ಟು ಅದ್ಭುತವಾಗಿ ಅವಿನಾಭಾವವಾಗಿ ಬೆಸೆಯುತ್ತದೆ ಎಂಬುದು ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ಭಗವಂತ ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ ಎನ್ನುವ ಉಪನಿಷತ್ತಿನ ಸಾರವೇ ಇಲ್ಲಿದೆ. ಹೌದು, ನಾವಿಬ್ಬರೂ ವಿಭಿನ್ನ ಆಯಾಮಗಳಿಂದ ಈ ಗ್ರಂಥವನ್ನು ವಿಶ್ಲೇಷಿಸಿದರೂ ಅಂತಿಮವಾಗಿ ಈ ಕೃತಿಯ ಆಳ ಮತ್ತು ವಿಸ್ತಾರದ ಬಗ್ಗೆ ನಮ್ಮಿಬ್ಬರಿಗೂ ಅಪಾರವಾದ ಗೌರವ ಮತ್ತು ಸಹಮತವಿದೆ. ಗಾಯತ್ರಿ ಮಂತ್ರದ ಅರ್ಥವನ್ನು ಇಷ್ಟು ವ್ಯಾಪಕವಾಗಿ, ಇಷ್ಟು ಸಮಗ್ರವಾಗಿ, ಅಣುವಿನಿಂದ ಹಿಡಿದು ಬ್ರಹ್ಮಾಂಡದವರೆಗೆ ಕಟ್ಟಿಕೊಟ್ಟಿರುವ ಈ ಗ್ರಂಥವು ಭಾರತೀಯ ತತ್ವಶಾಸ್ತ್ರದ ಅಧ್ಯಯನಶೀಲರಿಗೆ ಒಂದು ದೊಡ್ಡ ನಿಧಿ. ಬ್ರಹ್ಮಾಂಡದ ಅಗಾಧತೆಯನ್ನು ಅರಿತಾಗಲೇ ಅಂತರಂಗದ ಜ್ಞಾನ ಪೂರ್ಣವಾಗುತ್ತದೆ ಎನ್ನುವುದು ನನ್ನ ಅನಿಸಿಕೆ. ಸಂಪೂರ್ಣ ಸತ್ಯ. ನಮ್ಮ ಈ ಬೌದ್ಧಿಕ ಸಂವಾದದಲ್ಲಿ ನಾವು ಯಾವ ಒಂದು ನಿಲುವು ಮಾತ್ರ ಅಂತಿಮ ಸತ್ಯ ಎಂದು ಘೋಷಿಸುವ ಹುಂಬತನ ಮಾಡುವುದಿಲ್ಲ. ಈ ಅದ್ಭುತವಾದ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಗ್ರಂಥವನ್ನು ನಮ್ಮ ಕೇಳುಗರು ಸ್ವತಃ ಓದಬೇಕು. ಅದರಲ್ಲಿನ ಭಕ್ತಿ ಮತ್ತು ಜ್ಞಾನಯೋಗದ ಸಮನ್ವಯವನ್ನು, ಗಾಯತ್ರಿ ಮಂತ್ರದ ಈ ಅಗಾಧವಾದ ಅರ್ಥವನ್ನು ತಾವೇ ಅನ್ವೇಷಿಸಿ ತಮ್ಮದೇ ಆದ ನಿರ್ಧಾರಕ್ಕೆ ಬರಬೇಕು ಎನ್ನುವುದು ನಮ್ಮ ಆಶಯ. ಖಂಡಿತ. ಈ ಮೂಲಕ ಗಾಯತ್ರಿ ಮಂತ್ರದ ಜಪವು ಕೇವಲ ಒಂದು ಯಾಂತ್ರಿಕ ಆಚರಣೆಯಾಗದೆ ಅಂತರಂಗ ಮತ್ತು ಬ್ರಹ್ಮಾಂಡಗಳೆರಡನ್ನೂ ಬೆಸೆಯುವ ಒಂದು ದಿವ್ಯ ಅನುಭವವಾಗಲಿ ಎಂದು ಆಶಿಸುತ್ತಾ
ನಮ್ಮ ಇಂದಿನ ಈ ಗೌರವಯುತ ಸಂವಾದವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಮಸ್ಕಾರ.